ಇವತ್ತಿನ ತರಗತಿಯಲ್ಲಿ ಮಾನವನ ರಕ್ತ ಪರಿಚಲನಾ ವ್ಯವಸ್ಥೆ ಬಗ್ಗೆ ತಿಳ್ಕೊಳ್ಳೋಣ. ರಕ್ತದ ಗುಂಪುಗಳನ್ನು ನಾವು ಎರಡು ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಒಂದನೇದು ಪ್ಲಾಸ್ಮಾ, ಎರಡನೇದು ಸೆಲ್ಯುಲರ್ ಕಾಂಪೋನೆಂಟ್ಸ್. ಪ್ಲಾಸ್ಮಾ ಎಷ್ಟಿರುತ್ತಂದರೆ 55ರಿಂದ 60% ಪ್ಲಾಸ್ಮಾ ಇರ್ತೈತಿ. ಈ ಪ್ಲಾಸ್ಮಾದಲ್ಲಿ ಎರಡು ಪಾರ್ಟ್ ಮಾಡ್ತೀವಿ. ಅದ್ರಾಗ ಎಷ್ಟಿರ್ತಂದ್ರಪ್ಪ ಅಂದ್ರೆ ವಾಟರ್ 91% ಇರ್ತೈತಿ. ಸಾಲಿಡ್ ಎಷ್ಟಿರ್ತಂದ್ರಪ್ಪ ಅಂದ್ರೆ 9% ಸಾಲಿಡ್ ಇರ್ತೈತಿ. ಓಕೆನಾ. ವಾಟರ್ 91%, ಸಾಲಿಡ್ 9%. ಈ ಸಾಲಿಡಲ್ಲಿ ಮತ್ತೆ ಎರಡು ಪಾರ್ಟ್. ಒಂದೇನಪ್ಪ ಅಂದ್ರೆ ಇನ್ಆರ್ಗಾನಿಕ್ ಕಾಂಪೋನೆಂಟ್ಸ್, ಆಮೇಲೆ ಆರ್ಗಾನಿಕ್ ಕಾಂಪೋನೆಂಟ್ಸ್. ಇವೇನು ಇಷ್ಟು ಇಂಪಾರ್ಟೆಂಟ್ ಇಲ್ಲ, ನಮ್ಗೆ ಏನೂ ಗೊತ್ತಿಲ್ಲ ಅಂದರೂ ಕೂಡ ಈ ಒಂದು ಸಾಲಿಡಲ್ಲಿ ಎರಡು ಪ್ರೋಟೀನ್ ಕಂಡು ಬರ್ತಾವೆ. ಒಂದು ಆಲ್ಬೋಮಿನ್ ಪ್ರೋಟೀನ್, ಇನ್ನೊಂದು ಗ್ಲೋಬುಲಿನ್ ಪ್ರೋಟೀನ್. ಆಲ್ಬೋಮಿನ್ ಮತ್ತು ಗ್ಲೋಬುಲಿನ್ ಪ್ರೋಟೀನ್, ಇವೆರಡು ಪ್ರೋಟೀನ್ ನೆನಪಿರ್ಬೇಕು. ರಕ್ತದಲ್ಲಿ ಕಂಡುಬರುವ ಪ್ರೋಟೀನ್ ಯಾವುದು ಅಂತ ಕೇಳ್ತಾರ. ಒಂದು ಆಲ್ಬೋಮಿನ್, ಇನ್ನೊಂದು ಗ್ಲೋಬುಲಿನ್. ಓಕೆನಾ. ಇಷ್ಟಾದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಯಾವುದಾದ್ರಪ್ಪ ಅಂದ್ರೆ RBC, WBC, ಪ್ಲೇಟ್ಲೆಟ್ಸ್. ಇಲ್ಲಿ ನೋಡ್ರಿ, RBC, WBC, ಪ್ಲೇಟ್ಲೆಟ್ಸ್ ಇದು ಮೋಸ್ಟ್ ಇಂಪಾರ್ಟೆಂಟ್. ಫಸ್ಟ್ ನಾವು RBC ಬಗ್ಗೆ ನೋಡ್ಕೊಳ್ಳೋಣ, ಆಮೇಲೆ WBC ಬಗ್ಗೆ ನೋಡ್ಕೊಳ್ಳೋಣ, ಆಮೇಲೆ ಪ್ಲೇಟ್ಲೆಟ್ಸ್ ಬಗ್ಗೆ ನೋಡ್ಕೊಳ್ಳೋಣ. ಇದರಲ್ಲಿ ಕಂಪಲ್ಸರಿ 1ರಿಂದ 2 ಮಾರ್ಕ್ಸ್ ಬಂದೇ ಬರ್ತದೆ. RBC ಅಂದ ತಕ್ಷಣ ನಮಗೆ ಏನು ನೆನಪಾಗಬೇಕಂದ್ರಪ್ಪ ಅಂದ್ರೆ, ರಕ್ತ ಯಾವ ರೀತಿಯಾಗಿ ಕಂಡು ಬರ್ತೈತಿ? ಕೆಂಪು ರಕ್ತ. ಮಾನವನ ದೇಹದ ರಕ್ತ ಕೆಂಪು ರಕ್ತ. ಈ ಕೆಂಪು ರಕ್ತ ಯಾಕೆ ಕಂಡು ಬರ್ತಂದ್ರಪ್ಪ ಅಂದ್ರೆ, ಮೋಸ್ಟ್ ಇಂಪಾರ್ಟೆಂಟ್, ಅದರಲ್ಲಿ ಹಿಮೋಗ್ಲೋಬಿನ್ ಇರ್ತೈತಿ. ಈ ಹಿಮೋಗ್ಲೋಬಿನ್ ಒಳಗೆ ಏನಿರ್ತಂದ್ರಪ್ಪ ಅಂದ್ರೆ ಕಬ್ಬಿಣ ಇರ್ತೈತಿ. ಓಕೆನಾ. ಹಿಮೋಗ್ಲೋಬಿನಲ್ಲಿ ಇರ್ತೈತಿ, ಕಬ್ಬಿಣ ಇರ್ತೈತಿ. ಈ ಕಬ್ಬಿಣ ಇರೋಕ್ಕೋಸ್ಕರ ಮಾನವನ ದೇಹದ ರಕ್ತ ಕೆಂಪಾಗಿ ಕಂಡುಬರುತ್ತೆ. ಅದೇ ರೀತಿಯಾಗಿ ಈ ಒಂದು ಹಿಮೋಗ್ಲೋಬಿನ್ ಪುರುಷರಲ್ಲಿ ಮತ್ತು ಮಹಿಳೆಯರಲ್ಲಿ ಕಂಪೇರ್ ಮಾಡಿದ್ರಪ್ಪ ಅಂದ್ರೆ, ಪುರುಷರಿಗಿಂತ ಮಹಿಳೆಯರಲ್ಲಿ ಹಿಮೋಗ್ಲೋಬಿನ್ ಕಡಿಮೆ ಇರ್ತೈತಿ. ಅದಕ್ಕೋಸ್ಕರ ಪುರುಷರಲ್ಲಿ ರಕ್ತ 5.5 ಲೀಟ್ರ್ ಕಂಡು ಬಂದ್ರೆ ಮಹಿಳೆಯರಲ್ಲಿ 4.5 ಲೀಟ್ರ್ ಕಂಡು ಬರ್ತೈತಿ. ಯಾಕಂದ್ರಪ್ಪ ಅಂದ್ರೆ ಅವರಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣನ ಕಡಿಮೆ ಇರ್ತೈತಿ. ಹಿಮೋಗ್ಲೋಬಿನ್ ಪ್ರಮಾಣ ಕಡಿಮೆ ಇದ್ದಾಗ ತಿಳ್ಕೊಬೇಕು ನಾವು, ಕಬ್ಬಿಣ ಅಂಶ ಕೂಡ ಕಡಿಮೆ ಐತೆ ಅನ್ಕೋಬೇಕು. ಅದಕ್ಕೋಸ್ಕರ ಅವ್ರು ನೋಡ್ರಿ, ಅವ್ರು ಪ್ರೆಗ್ನೆನ್ಸಿ ಇದ್ದ ಟೈಮ್ನಲ್ಲಿ ಅವ್ರಿಗೆ ಏನಂದ್ರಪ್ಪ ಅಂದ್ರೆ ಕಬ್ಬಿಣ ಅಥವಾ ಐರನ್ ಕಂಟೆಂಟ್ ಇರುವಂತಹ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಡಾಕ್ಟ್ರು. ಕಾರಣ ಏನಂದ್ರಪ್ಪ ಅಂದ್ರೆ, ಹಿಮೋಗ್ಲೋಬಿನ್ ಅವ್ರ ಡೆಲಿವರಿ ಟೈಮ್ನಲ್ಲಿ ಏನಾದರೂ ಜಾಸ್ತಿ ಬ್ಲೀಡಿಂಗ್ ಆದ್ರಪ್ಪ ಅಂದ್ರೆ ಈ ಒಂದು ಹಿಮೋಗ್ಲೋಬಿನ್ ಪ್ರಮಾಣ ಜಾಸ್ತಿ ಹೋಗುತ್ತಾ ಅಂತಂದೇಳಿ ಅವ್ರು ಸ್ಟಾರ್ಟಿಂಗ್ಲಿದ್ದ ಏನು ಮಾಡ್ತಾರೆ ಅಂದ್ರಪ್ಪ ಅಂದ್ರೆ ಒಂದು ಕಬ್ಬಿಣ ಹೊಂದಿರತಕ್ಕಂಥ ಟ್ಯಾಬ್ಲೆಟ್ಸನ್ನು ಕೊಡ್ತಾರೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ನಮ್ಮ ಒಂದು ಸ್ಕಿನ್ಗಿಂತ ಅಥವಾ ನಮ್ಮ ಒಂದು ಪುರುಷರ ಸ್ಕಿನ್ಗಿಂತ ಮಹಿಳೆಯರ ಸ್ಕಿನ್ ಏನಂದ್ರಪ್ಪ ಅಂದ್ರೆ ಭಾಳ ಸ್ಮೂತ್ ಇರ್ತದೆ. ಕಾರಣ ಇಷ್ಟೇ, ಅವರಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ ಕಡಿಮೆ ಇರ್ತದೆ. ಹಿಮೋಗ್ಲೋಬಿನ್ ಏನಿರ್ತದೆ ಅಂದ್ರಪ್ಪ ಅಂದ್ರೆ ಕಬ್ಬಿಣ ಇರ್ತೈತಿ. ಆ ಕಬ್ಬಿಣ ಇರೋದಕ್ಕೋಸ್ಕರ ಪುರುಷರ ಸ್ಕಿನ್ ಅಥವಾ ಪುರುಷರ ಫುಲ್ ಹಾರ್ಡ್ ಇರ್ತಾರೆ. ಅವರು ಪುರುಷರು ಟಚ್ ಮಾಡಿದ್ರಪ್ಪ ಇವರೇ ಪುರುಷ ಅನ್ಬೋದು, ಆದರೆ ಮಹಿಳೆಯರನ್ನು ಟಚ್ ಮಾಡಿದ್ರಪ್ಪ ಇವರೇ ಮಹಿಳೆಯರು. ಇಂಪಾರ್ಟೆಂಟ್ ಕೆಲಸ ಏನಂದ್ರಪ್ಪ ಅಂದ್ರೆ, ಆಮ್ಲಜನಕವನ್ನು ದೇಹದ ಎಲ್ಲ ಭಾಗಗಳಿಗೆ ಸರಬರಾಜು ಮಾಡೋ ಕೆಲಸ ಯಾವುದರಪ್ಪ ಅಂದ್ರೆ ಇದೇ ಹಿಮೋಗ್ಲೋಬಿನ್ ಕೆಲಸ. ಓಕೆನಾ. ಅದೇ ರೀತಿಯಾಗಿ ದೇಹದಲ್ಲಿರ್ತಕ್ಕಂಥ ಎಲ್ಲ ಕಾರ್ಬನ್ ಡೈಆಕ್ಸೈಡನ್ನು ಏನು ಮಾಡ್ತಂದ್ರಪ್ಪ ಅಂದ್ರೆ ದೇಹದಿಂದ ಹೊರಗಾಕುವ ಕೆಲಸ ಮಾಡೋದು ಯಾವುದಂದ್ರಪ್ಪ ಅಂದ್ರೆ ಇದೇ ಹಿಮೋಗ್ಲೋಬಿನ್ ಅಥವಾ ರಕ್ತ. ಅದು ಹಿಮೋಗ್ಲೋಬಿನ್ದು ಮೋಸ್ಟ್ ಇಂಪಾರ್ಟೆಂಟ್ ನೆಗೆಟಿವ್ ಪಾಯಿಂಟ್ ಏನಂದ್ರಪ್ಪ ಅಂದ್ರೆ, ಇದು ಹಿಮೋಗ್ಲೋಬಿನ್ ಐತಲ್ಲ, ಯಾವ ರೀತಿಯಾಗಿ ನಾವು ಆಮ್ಲಜನಕ ಫಸ್ಟು ಅಥವಾ ಕಾರ್ಬನ್ ಮೊನಾಕ್ಸೈಡ್ ಇವೆರಡರಲ್ಲಿ ಯಾವುದು ಇಂಪಾರ್ಟೆಂಟ್ ಅಂದ್ರಪ್ಪ, ಹಿಮೋಗ್ಲೋಬಿನ್ಗೆ ಕಾರ್ಬನ್ ಮೊನಾಕ್ಸೈಡ್ ಇಂಪಾರ್ಟೆಂಟ್. ಈ ಕಾರ್ಬನ್ ಮೊನಾಕ್ಸೈಡ್ ಏನಂತ ಕ್ವಶನ್ ಕೇಳ್ತಾರೆ. ಕಾರ್ಬನ್ ಮೊನಾಕ್ಸೈಡ್ ಏನಂದ್ರಪ್ಪ ಅಂದ್ರೆ, ಯಾವುದೇ ಒಂದು ವಸ್ತು ಅಪೂರ್ಣವಾಗಿ ದಹನ ಆದಾಗ ಕಾರ್ಬನ್ ಮೊನಾಕ್ಸೈಡ್ ಏನಂದ್ರಪ್ಪ ಅಂದ್ರೆ ರಿಲೀಸ್ ಆಗುತ್ತಾ. ಓಕೆನಾ. ಇಂತಹ ಕಾರ್ಬನ್ ಮೊನಾಕ್ಸೈಡ್ ಕಟ್ಟಿಗೆ ಮುಖಾಂತರ ಏನು ಮಾಡಿದ್ರು, ಅಡಿಗೆ ಮಾಡ್ತಿದ್ರು. ಈ ಕಟ್ಟಿಗೆ ಮುಖಾಂತರ ಅಡಿಗೆ ಮಾಡುವಂಥ ಸಂದರ್ಭದಲ್ಲಿ ಮನೆಯಲ್ಲಿರ್ತಕ್ಕಂತಹ ಅಡಿಗೆ ಮಾಡ್ತಕ್ಕಂಥ ತಾಯಿಯವ್ರು ಏನು ಮಾಡಿದ್ರು, ಸಂಪೂರ್ಣವಾಗಿ ಆ ಕಟ್ಟಿಗೆಯನ್ನು ಹಾರಿಸಿ ಮಲಗ್ತಿದ್ರು. ಯಾಕಂದ್ರಪ್ಪ ಅಂದ್ರೆ ಅದರಿಂದ
ಕಾರ್ಬನ್ ಮೊನಾಕ್ಸೈಡ್ ರಿಲೀಸ್ ಆಗ್ತಿತ್ತು. ಕಾರ್ಬನ್ ಮೊನಾಕ್ಸೈಡ್ ರಿಲೀಸ್ ಆದ್ರಪ್ಪ ಅಂದ್ರೆ ಅಕಸ್ಮಾತ್ ಆ ಕಾರ್ಬನ್ ಮೊನಾಕ್ಸೈಡ್ ಏನು ಮಾಡ್ತಂದ್ರಪ್ಪ ಅಂದ್ರೆ ಈ ಹಿಮೋಗ್ಲೋಬಿನ್ ಜೊತೆಗೆ ವರ್ತನೆಯಾಗಿ ಏನು ಮಾಡ್ತಾ ದೇಹವನ್ನು ಸಂಪೂರ್ಣವಾಗಿ ಆವರಿಸಿ ದೇಹವನ್ನು ನಿಶಕ್ತಿಗೊಳಿಸಿ ಸಾಯುವ ಹಂತಕ್ಕೆ ಮನುಷ್ಯ ಹೋಗ್ಬಿಡ್ತಾನೆ. ಅಷ್ಟು ಕಾರ್ಬನ್ ಮೊನಾಕ್ಸೈಡ್ನ ಮಹತ್ವ ಇದೆ. ಓಕೆನಾ. ನಾವು ಈಗ ಸ್ಮೋಕ್ ಮಾಡ್ತೀವಲ್ಲ, ಸ್ಮೋಕ್ ಮಾಡಿದೆವು ಕೂಡ ಅದರಲ್ಲಿ ಏನು ರಿಲೀಸ್ ಆಗುತ್ತಂದ್ರಪ್ಪ ಅಂದ್ರೆ ಕಾರ್ಬನ್ ಮೊನಾಕ್ಸೈಡ್ ರಿಲೀಸ್ ಆಗುತ್ತೆ. ಅದಕ್ಕೆ ನೀವು ನೋಡ್ಬೋದು ಸ್ಮೋಕ್ ಮಾಡೋದಕ್ಕಿಂತ ಸ್ಮೋಕ್ ಹೊಗಿನ ಅಂದ್ರೆ ಅದೇನು ಹೊಗೆ ಬರುತ್ತಲ್ಲ ಅದನ್ನು ಯಾರು ಸೇವಿಸ್ಬಾರ್ದು ಅಂತಾರೆ. ಕಾರಣ ಏನಂದ್ರಪ್ಪ ಅಂದ್ರೆ ನಮ್ಮ ಹಿಮೋಗ್ಲೋಬಿನ್ ಅದರಲ್ಲಿರ್ತಕ್ಕಂತಹ ಕಾರ್ಬನ್ ಮೊನಾಕ್ಸೈಡ್ನೊಂದಿಗೆ ವರ್ತನೆಯಾಗಿ ಎಲ್ಲಿ ನಮ್ಮ ದೇಹವನ್ನು ಅಥವಾ ಎಲ್ಲಿ ನಮಗೆ ಹೆಲ್ತ್ನ ಎಲ್ಲಿ ಹಾಳು ಮಾಡ್ತಾನೆ ಅಂತೇಳಿ ಕಾರ್ಬನ್ ಮೊನಾಕ್ಸೈಡ್ ಏನು ಮಾಡ್ತಾರೆ ಅಂದ್ರಪ್ಪ ಅಂದ್ರೆ ಕಾರ್ಬನ್ ಮೊನಾಕ್ಸೈಡ್ ಇದ್ದಲ್ಲಿ ಏನು ಮಾಡ್ತಾರೆ ಅಂದ್ರಪ್ಪ ಅತಿ ಹೆಚ್ಚು ಯಾರಿರಲ್ಲ. ಓಕೆನಾ. ನೆಕ್ಸ್ಟ್ ಬಂದ್ರಪ್ಪ ಅಂದ್ರೆ ಈ ಅನಿಮಿಯಾ ರೋಗ ಏನು ಮಾಡ್ತಂದ್ರಪ್ಪ ಅಂದ್ರೆ RBCಯ ಆಕಾರದಲ್ಲಿ ಬದಲಾವಣೆ ತರ್ತದೆ. RBC ಆಕಾರ ಬಂದ್ರೆ ದ್ವೀಪೀನ ಮಸೂರ. ಅನಿಮಿಯಾ ರೋಗ ಯಾರಿಗೆ ಬರ್ತಲ್ಲ RBC ಏನಂದ್ರಪ್ಪ ಅಂದ್ರೆ ಅರ್ಧ ಚಂದ್ರಾಕೃತಿ ಅಥವಾ ಕುಡುಗೋಲು ಆಕಾರ ಈ ರೀತಿಯಾಗಿ ಆ ಒಂದು ರಕ್ತ ಕನ್ವರ್ಟ್ ಆಗಿಬಿಡ್ತದೆ. ಆ ಒಂದು RBC ಕನ್ವರ್ಟ್ ಆಗಿದ ತಕ್ಷಣನ ಸಂಪೂರ್ಣವಾಗಿ ಇರ್ತಕ್ಕಂತಹ RBC ಏನು ಮಾಡ್ತಂದ್ರೆ ಆಮ್ಲಜನಕವನ್ನು ಹೊತ್ತೊಯ್ದು ಅಥವಾ ಕಾರ್ಬನ್ ಡೈಆಕ್ಸೈಡ್ ವಾಪಸ್ ತೊಗೊಂಬರೋ ಕೆಲಸ ಸಂಪೂರ್ಣವಾಗಿ ಮಾಡ್ತದೆ. ಅರ್ಧ ಇರ್ತಕ್ಕಂತಹ ನಮ್ಮೊಂದು RBC ಏನು ಮಾಡ್ತಂದ್ರಪ್ಪ ಅಂದ್ರೆ ಅಲ್ಪ ಪ್ರಮಾಣದಲ್ಲಿ ಆಕ್ಸಿಜನ್ನ ತೊಗೊಂಡೋಗೋ ಕೆಲಸ ಮಾಡ್ತದೆ. ಅದಕ್ಕೋಸ್ಕರ ಅನಿಮಿಯಾ ರೋಗವನ್ನು ನಾವು ಅನಿಮಿಯಾ ಮುಕ್ತ ಭಾರತ ಮಾಡ್ಬೇಕಂತೇಳಿ 2047 ಏನು ಮಾಡಿವಿ ಅಂದ್ರಪ್ಪ ಅಂತಿಮ ಟಾರ್ಗೆಟ್ ನಾವು ಮಾಡ್ಕೊಂಡಿವಿ. ಯಾವ ವರ್ಷದಲ್ಲಿ ಲಾಂಚ್ ಮಾಡಿವಿ ಅಂದ್ರಪ್ಪ ಅಂದ್ರೆ 2023 ಮಧ್ಯಪ್ರದೇಶದಿಂದ ಏನು ಮಾಡಿವಿ ಅಂದ್ರಪ್ಪ ಅಂದ್ರೆ ನಾವು ಈ ಒಂದು ಅನಿಮಿಯಾ ರೋಗವನ್ನು ನಿರ್ಮೂಲನೆ ಮಾಡ್ಬೇಕಂತೇಳಿ ಈ ಒಂದು ಪ್ಲ್ಯಾನ್ ಹಾಕಿಡಿ ನೋಡ್ರಿ. ಓಕೆನಾ. ಇದು ಕೂಡ ಇಂಪಾರ್ಟೆಂಟ್. ನೆಕ್ಸ್ಟು ರಕ್ತ ಎಲ್ಲಿ ನಾಶವಾಗುತ್ತಾ ರಕ್ತ ಎಲ್ಲಿ ನಾಶ ಆಗುತ್ತದ್ರಪ್ಪ ಅಂದ್ರೆ ಈ ಒಂದು ಗುಲ್ಮಾದಲ್ಲಿ ರಕ್ತ ನಾಶ ಆಗುತ್ತೆ ನೋಡ್ರಿ. ಓಕೆನಾ. ರಕ್ತ ಎಲ್ಲಿ ನಾಶ ಆಗುತ್ತಂದ್ರಪ್ಪ ಅಂದ್ರೆ ಯಕೃತ್ನ ಗುಲ್ಮಾದಲ್ಲಿ ರಕ್ತ ನಾಶ ಆಗುತ್ತಾ. ಸೊ ರಕ್ತ ನಾಶ ಆದ್ರಪ್ಪ ರಕ್ತ ಎಲ್ಲಿ ಹುಟ್ಟುತ್ತಂದ್ರಪ್ಪ ಅಂದ್ರೆ ಅಸ್ಥಿ ಮಜ್ಜೆಯಲ್ಲಿ ರಕ್ತ ಹುಟ್ಟುತ್ತಾ. ಎಲ್ಲಿ ರಕ್ತ ಹುಟ್ಟುತ್ತಾ? ಅಸ್ಥಿ ಮಜ್ಜೆಯಲ್ಲಿ ರಕ್ತ ಹುಟ್ಟುತ್ತಾ. ಎಲ್ಲಿ? ಅಸ್ಥಿ ಮಜ್ಜೆಯಲ್ಲಿ ರಕ್ತ ಹುಟ್ಟುತ್ತಾ. ಈ ಅಸ್ಥಿ ಮಜ್ಜೆ ಏನಂದ್ರಪ್ಪ ಅಂದ್ರೆ ನಾವು ಬೋನ್ ಮ್ಯಾರೋ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಏನಂತ ಕರಿತೀವಿ? ಬೋನ್ ಮ್ಯಾರೋ. ನಾವು ಎಲುಬು ತಿನ್ಬೇಕಾದ್ರೆ ನೋಡಿರ್ಬೋದು ನೀವು. ಅದ್ರಾಗ ಏನಂದ್ರಪ್ಪ ಅಂದ್ರೆ ಆ ಒಂದು ಕೆಂಪು ಇರ್ತಲ್ಲ, ಎಲುಬಲ್ಲಿ ಇರ್ತಕ್ಕಂಥ ಒಳ ಕೆಂಪು ಇರ್ತಲ್ಲ, ಅದಕ್ಕೆ ಅದೇನೇ ಬೋನ್ ಮ್ಯಾರೋ ಅನ್ನೋದು. ಅಲ್ಲೇ ರಕ್ತ ಉಂಟಾಗುತ್ತೆ. ಓಕೆನಾ. ಅಲ್ಲೇ ರಕ್ತ ಉತ್ಪಾದನೆ ಆಗುತ್ತೆ. ರಕ್ತ ಅಲ್ಲೇ ಉತ್ಪನ್ನ ಆಗುತ್ತೆ ಅಂದ್ರಪ್ಪ ಅಂದ್ರೆ ಮತ್ತೆ RBCಯಲ್ಲಿ ಅಲ್ಲೇ ಉತ್ಪನ್ನ ಆಗುತ್ತೆ, WBCಯಲ್ಲಿ ಅಲ್ಲೇ ಉತ್ಪನ್ನ ಆಗುತ್ತೆ, ಪ್ಲೇಟೆಟ್ಸಲ್ಲಿ ಅಲ್ಲೇ ಉತ್ಪನ್ನ ಆಗುತ್ತೆ. ಕಾರಣ ಏನು? ರಕ್ತನ ಅಸ್ಥಿ ಮಜ್ಜೆಯಲ್ಲಿ ಉತ್ಪಾದನೆ ಆಗುತ್ತೆ ಅಂದಮೇಲೆ ಎಲ್ಲವೂ ಕೂಡ ಅಲ್ಲೇ ಉತ್ಪಾದನೆ ಆಗುತ್ತೆ ಅರ್ಥ. ಓಕೆನಾ. ಮತ್ತು RBC ಅಸ್ಥಿ ಮಜ್ಜೆ, WBC ಅಸ್ಥಿ ಮಜ್ಜೆ, ಪ್ಲೇಟ್ಲೆಟ್ಸ್ ಅಸ್ಥಿ ಮಜ್ಜೆ ಈ ಥರ ನೆನಪಿಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಕೋಶ ಕೇಂದ್ರ RBCಯಲ್ಲಿ ಕಂಡು ಬರುತ್ತೋ ಇಲ್ಲ ಅಂತ ಕ್ವಶನ್ ಕೇಳ್ತಾರೆ. ಸೊ ಕೋಶ ಕೇಂದ್ರಪ್ಪ ಅಂದ್ರೆ RBCಯಲ್ಲಿ ಕಂಡು ಬರಲ್ಲ ನೋಡ್ರಿ. ಅಂದ್ರೆ ಕೆಂಪು ರಕ್ತ ಕಣಗಳಲ್ಲಿ ಕೋಶ ರಕ್ತ ಕಂಡು ಬರುವುದಿಲ್ಲ. ಕೋಶ ಕೇಂದ್ರ ಕೇವಲ ಕಂಡು ಬರೋದಿಲ್ಲ ಅಂದ್ರಪ್ಪ ಅಂದ್ರೆ WBCಯಲ್ಲಿ ಬಿಳಿ ರಕ್ತ ಕಣಗಳಲ್ಲಿ ಏನಪ್ಪ ಅಂದ್ರೆ ನಮ್ಮ ಒಂದು ಕೋಶ ಕೇಂದ್ರ ಕಂಡು ಬರ್ತವು. ಪ್ಲೇಟ್ಲೆಟ್ಸಲ್ಲಿ ಕೂಡ ಕೋಶ ಕೇಂದ್ರ ಕಂಡು ಬರಲ್ಲ ನೋಡ್ರಿ. ಓಕೆನಾ. ಪ್ಲೇಟ್ಲೆಟ್ಸಲ್ಲಿ ಕೂಡ ಕೋಶ ಕೇಂದ್ರ ಕಂಡು ಬರಲ್ಲ. ಇಷ್ಟ ಅರ್ಥ ಆಯ್ತಾ ಕೆಂಪು ರಕ್ತ ಕಣಗಳ ಬಗ್ಗೆ? ಕೆಂಪು ರಕ್ತ ಕಣ ಏನೂ ನೆನಪಿಲ್ಲ ಅಂದರೂ ಕೂಡ ಜಸ್ಟ್ ಹಿಮೋಗ್ಲೋಬಿನ್ ನೆನಪಿರ್ಬೇಕು ನೋಡ್ರಿ. ಹಿಮೋಗ್ಲೋಬಿನ್ ಮೋಸ್ಟ್ ಇಂಪಾರ್ಟೆಂಟ್. ಈ ಹಿಮೋಗ್ಲೋಬಿನ್ನಾಗ ಏನಿರ್ತಂತ ಕೇಳ್ತಾರೆ? ಕಬ್ಬಿಣ. ಓಕೆನಾ. ಕಬ್ಬಿಣ. ಏನು ನೆನಪಿಲ್ಲ ಅಂದರೂ ಕೂಡ ಅನಿಮಿಯಾ ರೋಗ ನೆನಪಿಡ್ಬೇಕು. ಅನಿಮಿಯಾ ರೋಗ ಏನಂದ್ರಪ್ಪ ಅಂದ್ರೆ ಕೆಂಪು ರಕ್ತ ಕಣಗಳು ಆಕಾರದಲ್ಲಿ ಬದಲಾವಣೆಯಾಗಿ ಕೆಂಪು ರಕ್ತಗಳು ಕಡಿಮೆ ಆಗ್ತವೆ. ಅದಕ್ಕೋಸ್ಕರ ನಮ್ಗೆ ಯಾವ ರೋಗ ಬರ್ತದೆ? ಅನಿಮಿಯಾ ರೋಗ ಬರುತ್ತೆ. ಅದೇ ರೀತಿಯಾಗಿ ತಾಯಿಯ ಭ್ರೂಣದಲ್ಲಿ ಇರ್ತಕ್ಕಂತಹ ಮಗುವಿನಲ್ಲಿ ರಕ್ತ ಎಲ್ಲಿ ಉತ್ಪಾದನೆ ಆಗುತ್ತೆ ಅಂದ್ರಪ್ಪ ಅಂದ್ರೆ ಲಿವರಲ್ಲಿ ರಕ್ತ ಉತ್ಪಾದನೆ ಆಗುತ್ತೆ ನೋಡ್ರಿ. ಇದು ಕೂಡ ಕ್ವಶನ್ ಆಗೈತೆ. ಓಕೆನಾ. ನಮ್ಮ ದೇಹದಲ್ಲಿ ಅಥವಾ ಮಗು ಹುಟ್ಟಿದ ಮೇಲೆ ಎಲ್ಲಿ ಆಗುತ್ತೆ ಅಂದ್ರಪ್ಪ ಅಂದ್ರೆ ಬೋನ್ ಮ್ಯಾರೋದಾಗ ರಕ್ತ ಉತ್ಪಾದನೆ ಆಗುತ್ತಾ, ಅಸ್ಥಿ ಮಜ್ಜೆಯಲ್ಲಿ ರಕ್ತ ಉತ್ಪಾದನೆ ಆಗುತ್ತಾ. ಅದೇ ತಾಯಿಯ ಭ್ರೂಣದಲ್ಲಿದ್ದಾಗ ರಕ್ತ ಎಲ್ಲಿ ಉತ್ಪಾದನೆ ಆಗುತ್ತೆ ಅಂದ್ರಪ್ಪ ಅಂದ್ರೆ ಅದು ಲಿವರಲ್ಲಿ ಉತ್ಪಾದನೆ ಆಗುತ್ತಾ. ಓಕೆನಾ. ನೆಕ್ಸ್ಟ್ ಬಂದ್ರಪ್ಪ ಅಂದ್ರೆ WBC. ಓಕೆನಾ.
ಎಲ್ಲೇ WBC ಬಂದ ತಕ್ಷಣ ನಮ್ಗೆ ಏನು ವರ್ಡ್ ನೆನಪಾಗಬೇಕು ಅಂದ್ರಪ್ಪ, ಲ್ಯುಕೋಸೈಟ್ ನೆನಪಾಗಬೇಕು. ಏನು ನೆನಪಾಗಬೇಕು? ಲ್ಯುಕೋಸೈಟ್ ನೆನಪಾಗಬೇಕು. ನೆಕ್ಸ್ಟ್ WBC ಎಷ್ಟಿರ್ತಾವೆ ಅಂದ್ರಪ್ಪ ಅಂದ್ರೆ, ಒಬ್ಬ ಆರೋಗ್ಯವಂತ ಮನುಷ್ಯನಲ್ಲಿ 6,000ರಿಂದ 10,000 WBC ಇರ್ತವೆ ನೋಡ್ರಿ. ಎಷ್ಟು? 6,000ರಿಂದ 10,000 WBC ಇರ್ತವೆ. ಆಗಲೇ ನಾನು ಹೇಳಿದೆ WBCಯಲ್ಲಿ ಕೋಶ ಕೇಂದ್ರ ಕಂಡು ಬರ್ತದೆ ನೋಡ್ರಿ. WBCಯಲ್ಲಿ ಕೋಶ ಕೇಂದ್ರ ಕಂಡು ಬರ್ತೈತೆ. ಇದ್ರದ್ದು ಜೀವಿತಾವಧಿ ಎಷ್ಟು ಅಂದ್ರಪ್ಪ ಅಂದ್ರೆ 14 ದಿನ. ಇದ್ರದ್ದು ಜೀವಿತಾವಧಿ ಎಷ್ಟು ಅಂದ್ರಪ್ಪ ಅಂದ್ರೆ 14 ದಿನ. ಮತ್ತು ಇದೆಯಲ್ಲಿ ಸಾಯ್ತೆ ಅಂದ್ರಪ್ಪ ಅಂದ್ರೆ ಅದು ಕೂಡ ಗುಲ್ಮಾದಲ್ಲಿ ಏನಪ್ಪ ಅಂದ್ರೆ ರಕ್ತ ಸಾಯ್ತದೆ. ಆ ರಕ್ತದಾಗ WBC ಪ್ಲೇಟ್ಲೆಟ್ಸ್ ಇರ್ತಾವೆ, ಅದು ಕೂಡ ಅಲ್ಲೇ ಸಾಯ್ತೆ ಅಂತ ಅರ್ಥ. ಓಕೆನಾ? ನೆಕ್ಸ್ಟ್ ಬಂದ್ರಪ್ಪ ಅಂದ್ರೆ ಲ್ಯುಕೇಮಿಯಾ. ಇದು ಮೋಸ್ಟ್ ಇಂಪಾರ್ಟೆಂಟ್, ಭಾಳ ಎಕ್ಸಾಮಲ್ಲಿ ಕೇಳ್ತಾರೆ ಇದನ್ನು. ಲ್ಯುಕೇಮಿಯಾ ಅಂದ್ರೆ ಏನಪ್ಪ? ಬ್ಲಡ್ ಕ್ಯಾನ್ಸರ್. ಇದು ಏನಾಗುತ್ತಂದ್ರಪ್ಪ ಅಂದ್ರೆ WBCಗಳು ಬಿಳಿ ರಕ್ತ ಕಣಗಳು ಜಾಸ್ತಿ ಆದ್ರಪ್ಪ ಅಂದ್ರೆ ನಮಗೆ ಲ್ಯುಕೇಮಿಯಾ ಕಾಯಿಲೆ ಬರುತ್ತೆ ನೋಡ್ರಿ, ಬ್ಲಡ್ ಕ್ಯಾನ್ಸರ್ ಬರ್ತೈತಿ. ಓಕೆನಾ? ಕನ್ನಡದಲ್ಲಿ ಅರ್ಬುದ ರೋಗ ಅಂತ ಕರಿತಾರೆ ಅದನ್ನು. ಓಕೆನಾ? ನೆಕ್ಸ್ಟ್ ಇದು ಕೂಡ ಅಸ್ಥಿಮಜ್ಜೆ ಉತ್ಪಾದನೆ ಅಂತ ಆಗಲೇ ಹೇಳೀನಿ. ಇಷ್ಟೇ WBCಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್.